ಜೀರಿಗೆ ಒಂಚೂರು ಕಾದ ನಂತರ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ. ಈಗ ಖಾರ ನಿಮ್ಗೇನ್ ಖಾರ ತುಂಬಾ ಇಷ್ಟನಾ? ಇಲ್ಲ ಮೇಡಮ್, ಇವತ್ತು ಮೀಡಿಯಂ ಆಗಿ ಹಾಕಿ. ಯಾಕೆ ಇವತ್ತೇನ್ ಸ್ಪೆಷಲ್? ನಾಟ್ ಫೀಲಿಂಗ್ ವೆಲ್. ಓಕೆ, ಸ್ವಲ್ಪ ಅಯ್ಯೋ ಹಾಕಿದಿರಾ? ಅದೇನ್ ಜಾಸ್ತಿ ಆಗಲ್ಲಪ್ಪ. ಹಸಿಮೆಣಸಿನಕಾಯಿ ಒಂಚೂರು ಹಸಿ ಹೋದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಅಲ್ಲ ಮೇಡಮ್, ನೀವು US ಗೆಲ್ಲ ಹೋಗ್ತಿರಲ್ಲ, ಅಲ್ಲೆಲ್ಲ ನಿಮಗೆ ಕಿಚಡಿ ಎಲ್ಲ ಸಿಗುತ್ತಾ? ನಾನೇ ಮನೇಲಿ ಮಾಡ್ತೀನಲ್ಲ, ಬಟ್ ಈ ತರ ಸಿಕ್ಕಲ್ಲ. ಇದು ನನ್ನ ಮನೇಲಿ ಮಾತ್ರ ಸಿಗತ್ತೆ. ಬನ್ನಿ ನಮ್ಮ ಮನೆಗೆ. ಹಾಕೋತಿದ್ದೀರಾ ಮೇಡಮ್? ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ ಸ್ವಲ್ಪ. ಅಷ್ಟರಲ್ಲಿ ಒಂಚೂರು ಈ ಗೋಧಿ ತರಿ ಇದೆಯಲ್ಲ, ತೊಳೆದು ತೆಗ್ದಿಟ್ಕೊಂಡ್ಬಿಡೋಣ. ಯಾಕಂದ್ರೆ ತೊಳೆದು ಹಾಕ್ಬೇಕು ಇದಕ್ಕೆ. ಸೊ ಒಂಚೂರು ಶುಂಠಿ ಬೆಳ್ಳುಳ್ಳಿ ಎರಡು ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಎರಡೂನು 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದಾರೆ. ಆ ಲೆಕ್ಕ ನೀವೇ ಇಟ್ಕೊಳ್ಳಿ. ಸೊ ಅದೊಂದ್ ಸ್ವಲ್ಪ ಹುರಿದ ಮೇಲೆ ಒಂಚೂರು ಈರುಳ್ಳಿ. ಆಕ್ಚುಲಿ ಈರುಳ್ಳಿನ ಇನ್ನೂ ದಪ್ಪದಕ್ಕಾಗೂ ಹೆಚ್ಚಬಹುದು, ಬಟ್ ಅಂತೂ ಈರುಳ್ಳಿ ಅಷ್ಟು ಹಾಕ್ಬಿಟ್ಟೆ ಬಿಕಾಸ್ ಚೆನ್ನಾಗಿರುತ್ತೆ. ಓಕೆ ಓಕೆ. ಅಲ್ಲ ಮ್ಯಾಮ್, ನಂಗೆ ಒಂದು ಡೌಟ್ ಇದೆ. ಹೇಳಿ. US ಅಲ್ಲಿ ಜನ ನಂತರ ತಲೆ ತಿಂದ್ ಬದುಕ್ತಾರ ಅಥವಾ ಮೊಳಕೆ ಕಟ್ಟಿದ ಕಾಳು ತಿಂದ್ ಬದುಕ್ತಾರ? ಎಲ್ಲ ತರಾನು ಇರುತ್ತೆ. ನೀವು ಬರೀ ತಲೆ ತಿಂದೆ ಬದುಕದ? ದಿನಕ್ಕೊಂದ್ 10 ಜನರದಾದ್ರೂ ತಲೆ ತಿನ್ಲಿಲ್ಲ ಅಂದ್ರೆ ನನ್ ತಲೆ ತಿನ್ಬೇಡಿಪ್ಪ, ಇದನ್ ಕೊಡ್ತೀನಿ, ನೀವ್ ಇದನ್ ತಿನ್ನಿ ಅಂತ. ಅದು ಆಗವರೆಗೂ ನಿಮ್ ತಲೆ ತಿಂತೀನಿ ಮೇಡಮ್, ಪ್ಲೀಸ್. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಏನಿಲ್ಲ, ತಲೆ ಒಳಗ್ ಖಾಲಿ ಇದೆ, ಬಟ್ ತಿನ್ನಿ ಮೇಡಮ್. ಈ ಬೆಳದಿಂಗಳ ಬಾಲ್ಯದ ನನ್ ಕಿಚನ್ ಕರೆಸ್ಬಿಟ್ಟು ನಾನೊಂದ್ ಇಷ್ಟಾರ ಬೆಳಕನ್ ಕತ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನಾನು ಯಾರಾದ್ರೂ ನಿರೂಪಕ್ಕೆ ಎನ್ನುವರೇ ಗೊತ್ತಿಲ್ಲ. ಓಕೆ, ಈಗ ಈರುಳ್ಳಿ ಆಯ್ತು. ಎಲ್ಲ ತರಕಾರಿಗಳನ್ನ ಹಾಕೋಣ. ಇದನ್ನೇ ಜಾಸ್ತಿ ಹುರಿಬೇಕಾಗಿಲ್ಲ ತರಕಾರಿಗಳನ್ನ, ಯಾಕಂದ್ರೆ ಬೇಯತ್ತಲ್ಲ. ಆಮೇಲೆ ತರಕಾರಿ ಬೇಕಾದ್ರೆ ಹಾಕ್ಬೋದು. ಬೀನ್ಸ್, ಕ್ಯಾರೆಟ್, ಹುರುಳಿಕಾಯಿ, ಆಮೇಲೆ ಗೋಬಿ ತುಂಬಾ ಇಷ್ಟ ಮೇಡಮ್. ಹೌದಾ? ಸ್ವಲ್ಪ ಪಾಲಕ್ ಹಾಕ್ಬಿಟ್ಟು, ಸ್ವಲ್ಪ ಪಾಲಕ್ ಅಫ್ಕೋರ್ಸ್ ಹುಡುಕ್ಬಿಡತ್ತೆ. ಇವಾಗ ಇಷ್ಟ ಕಾಣಿಸ್ತಿದೆ, ಅದ್ ಹಾಕಿ ಹುರಿಯೋದ್ರಲ್ಲಿ ಅದು ಒಂದಿಷ್ಟು ಚೂರ ಕೂತ್ಕೊಳ್ಳುತ್ತೆ. ಚೆನ್ನಾಗಿ ಹುರಿಬೇಕಿದಿಷ್ಟನ್ನ. ಸೊ ನೀವೇನ್ ಅಡಿಗೆ ಮಾಡ್ತೀರಾ ನಯನ? ಮೇಡಮ್, ಐ ಕ್ಯಾನ್ ಕುಕ್ ಎನಿಬಡೀಸ್ ಬ್ರೈನ್. ಓಕೆ. ಸೊ ಫ್ಯಾಮಿಲಿ ಎಲ್ಲ ಬರೀ ಬ್ರೈನ್ ತಿನ್ಕೊಂಡಿರ್ತಾರ? ಇಲ್ಲ ಮೇಡಮ್, ಫ್ಯಾಮಿಲಿ ಬ್ರೈನ್ಸ್ ನಾನ್ ತಿಂತೀನಿ. ಓಕೆ, ಅವರೆಲ್ಲ ಮತ್ತೇನ್ ತಿಂತಾರೆ? ನಾನು ಆಚೆ ಕಡೆ ಬಂದಾಗ ಅವ್ರ ಏನಾದ್ರು ಕುಕ್ ಮಾಡ್ಕೊಂಡ್ ತಿಂತಾರೆ, ಇಲ್ಲ ಬುಕ್ ಮಾಡ್ಕೊಂಡ್ ತಿಂತಾರೆ ಮೇಡಮ್. ಒಂದ್ ಸ್ವಲ್ಪ ಅರ್ಶಿನ ಮತ್ತೆ ಜೀರಾ ಪೌಡರು ಸ್ವಲ್ಪ ಅಷ್ಟೇ, ಫ್ಲೇವರ್ಗೆ, ತುಂಬಾ ಏನ್ ಬೇಡ ಅದು. ಆಮೇಲೆ ಧನಿಯಾ ಪುಡಿ, ಆಮೇಲೆ ಒಂಚೂರು ಹಚ್ಚಿಮೆಣಸಿನ ಪುಡಿ, ಖಾರಕ್ಕೆ ಬೇಕಾದಷ್ಟು. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಬೋದು, ಇಲ್ಲ ಅಂದ್ರೆ ಕಮ್ಮಿ ಅಷ್ಟೇ. ಇದಿಷ್ಟು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಆಮೇಲೆ ಮೊಳಕೆ ಬರ್ಸಿದ ಕಾಳನ್ನ ಇದಕ್ಕೆ ಹಾಕಿ ಒಂದ್ ಫುಲ್ ಬೌಲ್ ಚೆನ್ನಾಗಿ ತೊಳೆದಿರುವಂತ ಗೋಧಿ ತರಿನ ಹಾಕ್ಬಿಡೋಣ ಈಗ. ಓಕೆ, ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ನೀರ್ ರೆಡಿ ಇದೆಯಾ? ಹಾ, ರೆಡಿ ಇದೆ ಮ್ಯಾಮ್. ನೋಡಿ ಇಲ್ಲೇ. ಓಕೆ, ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀರ್ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಬಿಡೋಣ. ಸಾಕಷ್ಟು ನೀರ್ ಬೇಕು, ಯಾಕೆಂದ್ರೆ ಇದು ಕಿಚಡಿ ಆದ್ರಿಂದ ಚೆನ್ನಾಗಿ ಎಲ್ಲ ಅದು ಕಾಳಿರತ್ತಲ್ಲ, ನೀರ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಇಷ್ಟೊಂದು ಚೂರು ತುಪ್ಪ ಹಾಕಿ ಒಂದ್ 4-5 ಸಲ ಕೂಗ್ಸಿದ್ರೆ ಒಳ್ಳೇದಷ್ಟ. ಓಕೆ, ಕೂಗಿದ್ರೆ ಕಿಚಡಿ ರೆಡಿ. ಅಮೆರಿಕದಲ್ಲೆಲ್ಲ ಹೋದಾಗ ಬಸ್ಲೆ ಸೊಪ್ಪು, ಪಾಲಕ್ ಸೊಪ್ಪು ಇದೆಲ್ಲ ಮಿಸ್ ಮಾಡ್ಕೊತಾರೆ. ಮಿಸ್ ಮಾಡ್ಕೊಳಕ್ ಅವಕಾಶವೇ ಇರಲ್ಲ. ಯಾಕೆ ಗೊತ್ತಾ? ನಾವೇ ಹೋಗ್ತೀವಿ, ತಂದ್ಬಿಡ್ತೀವಿ. ನಂಗೆ ಬಸ್ಲೆ ಸೊಪ್ಪು ಸಿಗತ್ತೆ, ಎಲ್ಲ ಸೊಪ್ಪುಗಳು ಸಿಗತ್ತೆ. ಚೈನೀಸ್ ಸ್ಟೋರ್ಸ್ ಅಲ್ಲಿ ಬಸ್ಲೆ ಸೊಪ್ಪು ಸಿಗತ್ತೆ. ಸೊ ಅದು ಎಷ್ಟು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಚೈನೀಸು ನಮ್ಮ ಬಸ್ಲೆ ಸೊಪ್ಪನ್ನು ಉಪಯೋಗಿಸ್ತಾರೆ, ಮತ್ತೆ ಬೇರೆ ಎಲ್ಲಾ ಸೊಪ್ಪುಗಳನ್ನು ಉಪಯೋಗಿಸ್ತಾರೆ ಅವರು. ಸೊ ನಮ್ಮ ಬೇರೆ ಅಮೆರಿಕನ್ ಗ್ರೋಸರಿ ಸ್ಟೋರ್ ಅಲ್ಲಿ ಏನ್ ಸಿಗದೆ ಇದ್ರು, ಚೈನೀಸ್ ಸ್ಟೋರ್ಸ್ ಅಲ್ಲಂತೂ ಗ್ಯಾರಂಟಿ ಸಿಗತ್ತೆ ನಮ್ಮ ಇಂಡಿಯನ್ ಇದು. ಸೊ ನೀವು ಮಿಸ್ ಮಾಡ್ಕೋತಿರ್ಲ ಮೇಡಮ್? ಬಸ್ಲೆ ಸೊಪ್ಪು, ಪಾಲಕ್ ಸೊಪ್ಪು ಅದೇ ಬಂದಾಗೆಲ್ಲ ಸಿಗತ್ತಲ್ಲ. ಅದ್ ಇವಾಗ ಹಂಗ್ ಕೂಗಲ್ವಲ್ಲ, ಎಲ್ರು ರೆಕಾರ್ಡಿಂಗ್ ಹಾಕ್ಬಿಡ್ತಾರಲ್ಲ. ನೋಡಿ ಮೇಡಮ್, ಬಟ್ ಓಲ್ಡ್ ಈಸ್ ಗೋಲ್ಡ್ ಅಲ್ವಾ ಮೇಡಮ್? ಚೆನ್ನಾಗಿರೋದು. ನೀವು ಪ್ಲೀಸ್ ಒಂದ್ಸತಿ ತೋರಿಸಿ.